ಧಾರಾಕಾರ ಮಳೆಗೆ ದೆಹಲಿ ನಲುಗಿ ಹೋಗಿದೆ. ಸಂಸತ್ ಭವನದ ಆವರಣಕ್ಕೂ ನೀರು ನುಗ್ಗಿದೆ. ರಾಜೇಂದ್ರ ನಗರದಲ್ಲಿ ಮತ್ತೆ ಕೃತಕ ಪ್ರವಾಹ ಸೃಷ್ಟಿಯಾಗಿದೆ. ಈ ಸುದ್ದಿಗಳನ್ನು ನೋಡೋಣ. ದೇಶದಾದ್ಯಂತ ಮಳೆ. ನ್ಯೂಸ್ ಟಾಪ್ 9ನಲ್ಲಿ. ಇಡೀ ಭಾರತಕ್ಕೆ ಜಲಕಂಟಕ ಎದುರಾಗಿದೆ. ಒಂದೆಡೆ ಕೇರಳದಲ್ಲಿ ಭೀಕರ ಗುಡ್ಡ ಕುಸಿತ, ಪ್ರವಾಹಕ್ಕೆ ನೂರಾರು ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಉತ್ತರ ಭಾರತದಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ದೇಶಾದ್ಯಂತ ಮಳೆರಾಯ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ್ದಾನೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವರುಣಾರ್ಭಟಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ತಂದಿಟ್ಟಿದೆ. ನೂತನ ಸಂಸತ್ ಭವನವನ್ನ ಮಳೆರಾಯ ಬಿಟ್ಟಿಲ್ಲ. ಹೊಸ ಸಂಸತ್ ಭವನದ ಆವರಣಕ್ಕೂ ಮಳೆ ನೀರು ನುಗ್ಗಿದ್ದು ಮಕರದ್ವಾರ ಜಲಾವೃತಗೊಂಡಿದೆ. 2 ಅಡಿಗೂ ಹೆಚ್ಚು ನೀರು ನಿಂತಿದೆ. ದೆಹಲಿಯ ರಾಜೇಂದ್ರ ನಗರದಲ್ಲಿ ಯುಪಿಎಸ್ಸಿ ತರಬೇತಿ ಕೇಂದ್ರದ ನೆಲಮಾಳಿಗೆ ಇತ್ತೀಚೆಗಷ್ಟೇ ಜಲಾವೃತಗೊಂಡಿತ್ತು. 3 ಯುಪಿಎಸ್ಸಿ ಅಭ್ಯರ್ಥಿಗಳು ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ರು. ಈ ದುರಂತ ಸಂಭವಿಸಿದ್ದ ಓಲ್ಡ್ ರಾಜೇಂದ್ರ ನಗರದಲ್ಲಿ ಮತ್ತೆ ಕೃತಕ ಪ್ರವಾಹ ಸೃಷ್ಟಿಯಾಗಿದೆ. ಈ ಘಟನೆಯನ್ನ ಖಂಡಿಸಿ ಕಳೆದ 3 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರೋ ವಿದ್ಯಾರ್ಥಿಗಳು ನಿನ್ನೆಯೂ ನೀರಿನಲ್ಲಿ ನಿಂತು ದೆಹಲಿ ಪಾಲಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದೆಹಲಿಯ ಐಟಿಒ ಜಂಕ್ಷನ್ ನಲ್ಲಿ ರಸ್ತೆಗಳೇ ನದಿಯಂತಾಗಿದೆ. ಐಟಿಒ ಜಂಕ್ಷನ್ ನ ಸೇತುವೆ ಜಲಾವೃತಗೊಂಡಿದೆ. ಐಟಿಒ ಜಂಕ್ಷನ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಕಿಲೋಮೀಟರ್ ಉದ್ದಕ್ಕೂ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ದೆಹಲಿಯ ಮೋತಿಬಾಗ್ನಲ್ಲೂ ಮಳೆಯಿಂದ ರಸ್ತೆ ಮುಳುಗಿ ಹೋಗಿತ್ತು. ದೆಹಲಿಯ ಪ್ರಸಿದ್ಧ ಸ್ಥಳಗಳಾದ ಕರೋಲ್ ಬಾಗ್, ವಿಜಯ್ ಚೌಕ್ ಹಾಗೂ ಶಾಂತಿ ಪಥದಲ್ಲಿ ರಸ್ತೆಗಳು ಭಾರಿ ಮಳೆಯಿಂದಾಗಿ ನದಿಯಂತೆ ಬದಲಾಗಿತ್ತು. ಮಂಡಿಯುದ್ದ ನಿಂತ ನೀರಿನಲ್ಲಿ ಹಲವು ವಾಹನಗಳು ಕೆಟ್ಟು ನಿಂತವು. ವಾಹನ ಸವಾರರ ಪರದಾಟ ಹೇಳತೀರದಾಗಿತ್ತು. ದೆಹಲಿಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ 3 ಮನೆಗಳು ಕುಸಿದಿವೆ. ಸಬ್ಜಿ ಮಂಡಿ ಏರಿಯಾದಲ್ಲಿ ಅಂಗಡಿ ಚಾವಣಿ ನೆಲಕ್ಕಪ್ಪಳಿಸಿದೆ. ಇನ್ನು ದೆಹಲಿಯ ದರಿಯಾಗಂಜ್ನ ಶಾಲೆಯೊಂದರ ಗೋಡೆ ಕುಸಿದಿದೆ. ಗೋಡೆ ಕುಸಿದಿದ್ರಿಂದ ಹಲವು ವಾಹನಗಳು ಜಖಮಾಗಿವೆ. ಇನ್ನು ಮಯೂರ್ ವಿಹಾರ್ನಲ್ಲಿ ದಾಖಲೆಯ ಮಳೆಯಾಗಿದೆ. ಕೇವಲ 3 ಗಂಟೆಗಳಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಮಾತ್ರವಲ್ಲ, ಉತ್ತರ ಪ್ರದೇಶದ ವಿಧಾನಸಭೆಗೂ ಮಳೆ ನೀರು ನುಗ್ಗಿದೆ. ಮಳೆ ನೀರು ನುಗ್ಗಿದ್ರಿಂದ ಭದ್ರತಾ ಸಿಬ್ಬಂದಿ ಪರದಾಡುವಂತಾಯಿತು. ಇನ್ನೊಂದೆಡೆ ಹರಿಯಾಣದ ಜಜ್ಜರ್ನಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಉತ್ತರಾಖಂಡ್ನಲ್ಲಿನ ಕೇದಾರನಾಥಕ್ಕೆ ತೆರಳುವ ಮಾರ್ಗದಲ್ಲಿ ಮೇಘಸ್ಫೋಟ ಸಂಭವಿಸಿದ್ದು 150ರಿಂದ 200 ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಎನ್ಡಿಆರ್ಎಫ್, ಸ್ಥಳೀಯ ಪೊಲೀಸ್ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮಂದಾಕಿನಿ ನದಿಯಲ್ಲಿ ನೀರಿನ ಮಟ್ಟ ಏಕಾಏಕಿ ಏರಿಕೆಯಾಗಿದೆ. ಚಾರ್ಧಾಮ್ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಉತ್ತರಾಖಂಡ್ ರಾಜಧಾನಿ ಡೆಹ್ರಾಡೂನ್ನಲ್ಲಿ ಭಾರಿ ಮಳೆಯಾಗಿದೆ. ಹರಿದ್ವಾರದ ರಾಣಿಪುರ್ನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಭಗತ್ ಸಿಂಗ್ ಚೌಕ್ನಲ್ಲಿ ರಸ್ತೆಗೆ ಮಳೆ ನೀರು ನುಗ್ಗಿ ಬಂದಿದೆ. ಇನ್ನು ಗಂಗಾ ನದಿಯಲ್ಲಿ ಟ್ರಕ್ ಒಂದು ಕೊಚ್ಚಿಕೊಂಡು ಹೋಗುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.